ಇತ್ತೀಚೆಗಷ್ಟೇ ಒಂದು ಚಿಕ್ಕ ಕೋತಿ ಮರಿ ಪಂಚ್ ತುಂಬ ವೈರಲ್ ಆಯಿತು. ಆ ಕೋತಿ ಮರಿಗೆ ತನ್ನ ತಾಯಿಯಿಂದನೂ ಪ್ರೀತಿ ಸಿಗಲಿಲ್ಲ, ಬೇರೆ ಯಾವ ಕೋತಿಗಳು ಹತ್ರಕ್ಕೂ ಸೇರಿಸ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ಸಿಕ್ಕ ಒಂದು ಗೊಂಬೆಯನ್ನೇ ಅದು ಆಸರೆಯನ್ನಾಗಿ ತನ್ನ ಜೊತೆಯಾಗಿ ಮಾಡ್ಕೋತು. ಅದರಿಂದ ನಮಗೆ ಎರಡು ವಿಷಯ ಅರ್ಥ ಆಯಿತು. ಮನುಷ್ಯರಿಗಷ್ಟೇ ಅಲ್ಲದೆ ಪ್ರಾಣಿಗಳಿಗೂ ಕೂಡ ಭಾವನೆಗಳಿರುತ್ತೆ. ಅವು ಒಂಟಿತನವನ್ನು ಅನುಭವಿಸ್ತವೆ, ಅವಕ್ಕೂ ಕೂಡ ಮನಸ್ಸಲ್ಲಿ ನೋವಿರುತ್ತೆ. ಅಷ್ಟೇ ಅಲ್ಲದೆ ಆ ಮರಿ ಕೋತಿ ಅನುಭವಿಸ್ತಿರೋ ನೋವನ್ನು ನಾವು ಕೂಡ ಅಂದರೆ ಮನುಷ್ಯರು ಕೂಡ ಅನುಭವಿಸ್ತಿದ್ದೀವಿ. ನಿಜವಾದ ಒಂಟಿತನ ಅಂದರೆ ಯಾರೂ ಇಲ್ಲದೆ ಇರೋದಲ್ಲ. ನಿಜವಾದ ಅನಾಥರು ಅಂದರೆ ಯಾರೂ ಇಲ್ಲದೆ ಇರೋರಲ್ಲ, ಎಲ್ಲರೂ ಇದ್ದು ನಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳದೆ ಇರೋ ಪರಿಸ್ಥಿತಿನೇ ನಿಜವಾದ ಅನಾಥ ಭಾವ, ನಿಜವಾದ ಒಂಟಿತನ.